ಕೋಪ ಬರುವುದಿಲ್ಲ ಅಂತ ನಾಟಕ ಮಾಡಿದ್ದ ಗೌತಮಿ ಮುಖವಾಡ ಒಂದೇ ದಿನಕ್ಕೆ ಕಳಚಿ ಬಿತ್ತ. ಊಟದ ವಿಷಯ ಹೇಳಿ ರಜತ್ನ ಕೆಣಕಿದ್ಯಾಕೆ ಗೌತಮಿ? ಈ ವಾರ ಟಾಸ್ಕ್ ಗಳಿಗೆ ಸೆಲೆಕ್ಟ್ ಆಗಿರೋ ತಂಡಗಳು ಸಮಾನವಾಗಿದ್ಯಾ? ಎಸ್, ಬಿಗ್ ಬಾಸ್ ಅಲ್ಲಿ ಮೊದಲ ದಿನದಿಂದ ಡಿಫರೆಂಟ್ ಕ್ಯಾರೆಕ್ಟರ್ ಅಂದ್ರೆ ಅದು ಗೌತಮಿ. ಪಾಸಿಟಿವ್ ಪಾಸಿಟಿವ್ ಅಂತ ನಾಟಕ ಆಡ್ಕೊಂಡ್ ಬಂದು ಜಗಳನೆ ಆಡೋಕೆ ಬರಲ್ಲ ಅಂತ ಇದ್ರು. ಬಟ್ ಕೆಲವೇ ದಿನಗಳಲ್ಲಿ ಗೌತಮಿ ಏನು ಅನ್ನೋದು ಬಯಲಾಗಿದೆ. ಇನ್ನು ಕಳೆದ ವಾರದ ಕಥೆಯಲ್ಲಿ ಕಿಚ್ಚ ಕೊಟ್ಟ ಆಕ್ಟಿವಿಟಿನ ನಾನು ಆಡೋದಿಲ್ಲ, ನನಗೆ ಕೋಪ ಬರೋದಿಲ್ಲ, ಪಂಚ್ ಮಾಡೋಕೆ ಕಾರಣ ಇಲ್ಲ ಅಂದಿದ್ದ ಗೌತಮಿ ನೆಕ್ಸ್ಟ್ ದಿನ ಬೆಳಿಗ್ಗೆನೆ ರಜತ್ ಜೊತೆ ಕಿತ್ತಾಡಿದ್ದಾರೆ. ರಜತ್ ಕೆಲಸ ಮಾಡ್ತಿಲ್ಲ ಅಂತ ಶುರುವಾದ ಜಗಳ ರಜತ್ ಊಟ ಮಾಡ್ಕೊಂಡು ಹಣ್ಣು ತಿನ್ಕೊಂಡು ಮಾತ್ರ ಇರ್ತಾರೆ ಅನ್ನೋ ತನಕ ಬಂದಿತ್ತು. ಇದರಿಂದ ರಜತ್ ಗೌತಮಿ ಕಿತ್ತಾಡಿದ್ರು. ಮಾತಿಗೆ ಮಾತು ಬೆಳೆದು ಜಗಳ ಸಿಕ್ಕಾಪಟ್ಟೆ ದೊಡ್ಡದಾಗೆ ಇತ್ತು. ಇದ್ರಲ್ಲೇ ಗೊತ್ತಾಗ್ತಿದೆ ಗೌತಮಿ ಸಿಟ್ಟು ಬರೋದಿಲ್ಲ ಅನ್ನೋದಿಲ್ಲ, ಬರೀ ಓಳು ಅಂತ. ಗೌತಮಿ ತಮ್ಮ ರಿಯಲ್ ವ್ಯಕ್ತಿತ್ವವನ್ನ ಮುಚ್ಚಿಟ್ಟು ಆಟ ಆಡ್ತಿದ್ದಾರೆ ಅನ್ನಿಸ್ತಿದೆ. ಇನ್ನು ಬಿಗ್ ಬಾಸ್ ಈ ವಾರದ ಟಾಸ್ಕ್ ಕೊಟ್ಟಿದ್ದಾಗಿದೆ. ಆದ್ರೆ ಸೆಲೆಕ್ಟ್ ಆಗಿರೋ ಟೀಮ್ ಮಾತ್ರ ಸಮಾನವಾಗಿ ಇಲ್ಲ ಅನ್ನೋದು ವೀಕ್ಷಕರ ಅಭಿಪ್ರಾಯ. ಆದ್ರೆ ಯಾವುದೇ ತಂಡ ಸೇರಿದ್ರೂ ತಮ್ಮ ಬೆಸ್ಟ್ ಕೊಡೋದು ಇಂಪಾರ್ಟೆಂಟ್ ಆಗಿರುತ್ತೆ. ಇಲ್ಲಿ ಬಾಯ್ಸ್ ಅಂತೂ ತಮ್ಮ ಸ್ಟ್ರೆಂತ್ ಏನು ಅಂತ ಪ್ರೂವ್ ಮಾಡ್ಕೋತಿದ್ದಾರೆ. ಆದ್ರೆ ಹುಡುಗಿರು ಆಡ್ಬೇಕಾದ್ರೆ ಐಶ್ವರ್ಯ ಏನು ಆಟ ಆಡ್ಲೇ ಇಲ್ಲ ಅನ್ನೋದು ಗೊತ್ತಾಗ್ತಿದೆ. ಮೋಕ್ಷಿತಾ ಟೀಮ್ಗಾಗಿ ಸಾಕಷ್ಟು ಪ್ರಯತ್ನ ಪಟ್ರು, ಆದ್ರೆ ಮೋಕ್ಷಿತಾಗೆ ಐಶ್ವರ್ಯ ಸಾಥ್ ಸಾಕಾಗ್ಲಿಲ್ಲ. ಹೀಗಾಗಿನೇ ಭವ್ಯ ಹಾಗೂ ಗೌತಮಿ ಆಟದಲ್ಲಿ ಗೆಲ್ಲೋ ಹಾಗಾಯ್ತು. ಹಾಗಾದ್ರೆ ಐಶ್ವರ್ಯ ಫಿಸಿಕಲ್ ಟಾಸ್ಕ್ ಗಳಲ್ಲಿ ಇಷ್ಟೊಂದು ವೀಕಾ? ಅಥವಾ ಕಳೆದ ವಾರ ಐಶ್ವರ್ಯ ಮೇಲೆ ಬಂದ ಆರೋಪಗಳಿಂದ ಐಶ್ವರ್ಯ ಕುಗ್ಗಿದ್ದಾರಾ ಅನ್ನೋ ಡೌಟ್ ಬರ್ತಾ ಇದೆ. ಟಾಸ್ಕ್ ಇನ್ನೂ ಮುಗಿದಿಲ್ಲ. ಯಾವ ಟೀಮ್ ಗೆಲ್ಲುತ್ತೆ, ಯಾರು ನಾಮಿನೇಟ್ ಆಗ್ತಾರೆ, ಯಾರು ಕ್ಯಾಪ್ಟನ್ಸಿ ಓಟಕ್ಕೆ ಸೆಲೆಕ್ಟ್ ಆಗ್ತಾರೆ, ಕಾದು ನೋಡ್ಬೇಕು.